ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ GPSTR 2017ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ. 2 ಅಂಕದ ಪ್ರಶ್ನೆಗಳನ್ನು ನಾನು ಬಿಡಿಸ್ತಾ ಇದ್ದೆ. ಸೊ ಅದರಲ್ಲಿ ಇದು ಪಾರ್ಟ್ 2. ಇದು ಮೊದಲು 5 ಪ್ರಶ್ನೆಗಳನ್ನು ನಾನು ಬಿಡಿಸಿ ಒಂದು ವಿಡಿಯೋವನ್ನು ಹಾಕಿದ್ದೀನಿ. ಅದನ್ನು ನೋಡಿಲ್ಲ ಅಂತ ಹೇಳಿದರೆ ಈಗಲೇ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ, ನೀವು ಹೋಗಿ ಆ ಒಂದು ವಿಡಿಯೋವನ್ನು ನೋಡಿ ಮುಂದಿನ ವಿಡಿಯೋವನ್ನು ಈ ಒಂದು ವಿಡಿಯೋವನ್ನು ಕಂಟಿನ್ಯೂ ಮಾಡಿ. ಅಥವಾ ಈಗ ಆಲ್ರೆಡಿ ನೀವು ನೋಡಿದರೆ ಓಕೆ, ನೀವೆಲ್ಲರೂ ಕೂಡ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳ್ತಾ ಈ ಒಂದು ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 55ರವರೆಗೂ ನಾನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೆ. ಈಗ 56ನೇ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ. ಸೊ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಹೆಲ್ಪ್ ಆಗಲಿ ಅಂತ 2 ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ದೀಪಸ್ತಂಭದ ಮೇಲಿನಿಂದ ಅದರ 2 ವಿರುದ್ಧ ದಿಕ್ಕಿನಲ್ಲಿರುವ ಹಡಗುಗಳನ್ನು ಗಮನಿಸಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 45 ಡಿಗ್ರಿ ಮತ್ತು 60 ಡಿಗ್ರಿ ಆಗಿದೆ. ಸೊ ಅಲ್ಲಿ ದೀಪಸ್ತಂಭದ ಎತ್ತರ 120 ಮೀಟರ್ ಇದ್ದು ಆ 2 ಹಡಗುಗಳ ನಡುವೆ ಎಳೆಯಬಹುದಾದ ಸರಳ ರೇಖೆಯು ದೀಪಸ್ತಂಭದ ಮೂಲಕ ಹಾದು ಹೋದರೆ ಹಡಗುಗಳ ನಡುವಿನ ದೂರ ಕಂಡುಹಿಡಿಯಿರಿ ಅಂತ ಇದೆ. ಸೊ ಲೈಟ್ ಹೌಸ್ ಕೊಟ್ಟಿದ್ದಾರೆ ಇಲ್ಲೊಂದು. ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ರಫ್ ಡಯಾಗ್ರಾಮನ್ನು ಹಾಕ್ಕೊಳ್ಳೋಣ. ತುಂಬ ಸಿಂಪಲಾಗಿ ಒಂದು ಡಯಾಗ್ರಾಮನ್ನು ಹಾಕ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನೀವು, ಇದೊಂದು ಲೈಟ್ ಹೌಸ್ ಅಂತ ಕನ್ಸಿಡರ್ ಮಾಡಿ. ಸೊ ಕನ್ಸಿಡರ್ ದಿಸ್ ಈಸ್ ಅ ಲೈಟ್ ಹೌಸ್. ಓಕೆ, ಸೊ ಇದೊಂದು ಲೈಟ್ ಹೌಸ್ ಇದೆ. ಇದರ ಒಂದು ಎತ್ತರವನ್ನು ನಾವು ಹೆಚ್ ಅಂತ ಕರಿತೀವಿ. ಅದು ಅವರು ಕೊಟ್ಟುಬಿಟ್ಟಿದ್ದಾರೆ 120 ಮೀಟರ್ ಅಂತ, ಹೌದಲ್ವಾ? ಸೊ 120 ಮೀಟರು ಲೈಟ್ ಹೌಸ್ನ ಎತ್ತರ. ಅದು 2 ಕಡೆ ಶಿಪ್ಗಳು ಬರ್ತಾ ಇದೆ ಅಂತೆ. ಅದರಲ್ಲಿ ಏನಂತ ಹೇಳಿದರೆ, ವಿರುದ್ಧ ದಿಕ್ಕಿನಲ್ಲಿ ಹಡಗುಗಳನ್ನು ಗಮನಿಸಿದಾಗ ಈ ಕಡೆ ಒಂದು ಹಡಗಿದೆ, ಈ ಕಡೆ ಕೂಡ ಒಂದು ಹಡಗಿದೆ, ಶಿಪ್ಪು. ಇದು ಶಿಪ್ 1, ಇದು ಶಿಪ್ 2 ಅಂತ ತಗೊಳ್ಳೋಣ. ಸೊ ಇಲ್ಲೇನಾಗಿದೆ, ಈ ಒಂದು ಶಿಪ್ ಅವನತ ಕೋನ 45 ಡಿಗ್ರಿ ಅಂತ ಇದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಇದು ಒಂದು ಡಿಗ್ರಿ ಇದೆ. ಸೊ ಇಲ್ಲಿ ನಿಮ್ಗೆ ಅವನತ ಕೋನ ಅಂದರೆ ಏನು ಅಂತ ಹೇಳ್ತೇನೆ. ಸೊ ಇಲ್ಲಿ ಶಿಪ್ಪಿಂದ ಈ ಕಡೆ ಇರೋ ಡಿಸ್ಟೆನ್ಸು ಮತ್ತು ಈ ಕಡೆ ಡಿಸ್ಟೆನ್ಸನ್ನು ನಾವು ಕಂಡುಹಿಡಿಬೋದು. ಸೊ ಇವೆರಡನ್ನು ಜಾಯಿನ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿದೆ ಶಿಪ್ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಅವನತ ಕೋನ ಅಂತ ಹೇಳೋದಾದರೆ, ಸೊ ಕನ್ಸಿಡರ್ ದಿಸ್, ಇದೊಂದು ಪ್ಯಾರಲಲ್ ಲೈನು. ಈ ಲೈನ್ಗೂ ಇದು ಪ್ಯಾರಲಲ್ ಆಗಿರುತ್ತೆ. ಇಲ್ಲಿ ಏನಿದೆಯಲ್ಲ ಇದನ್ನು ನಾವು ಅವನತ ಕೋನ ಅಂತ ಕರಿತೀವಿ. ಇದು 45 ಡಿಗ್ರಿ, ಇನ್ನೊಂದು 60 ಡಿಗ್ರಿ ಅವರೇ ಕೊಟ್ಟಿದ್ದಾರೆ, ನೀವು ಕ್ವಶನಲ್ಲಿ ನೋಡ್ಬೋದು. ಸೊ ಈ ರೀತಿಯಾಗಿ ನೀವು ಲೆಕ್ಕವನ್ನು ಬರ್ಕೊಳ್ಬೇಕಾಗತ್ತೆ. ಅವ್ರು ಕೇಳಿರೋದೇನು ಅಂತಂದರೆ, ಈ 2 ಶಿಪ್ಗಳ ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಭಾಳ ಸಿಂಪಲ್. ದಿಸ್ ಈಸ್ 90 ಡಿಗ್ರಿ ಆ್ಯಂಡ್ ದಿಸ್ ಈಸ್ ಆಲ್ಸೋ 90 ಡಿಗ್ರಿ. ಸೊ 90 ಡಿಗ್ರಿ ಇತ್ತು ಅಂತ ಹೇಳಿದರೆ ನಿಮಗೆ ಈಸಿಯಾಗಿ ಗೊತ್ತಾಯಿತು ನಾವು ಯಾವ ಫಾರ್ಮುಲಾ ಹಾಕಬೇಕು ಅಂತ, ಹೌದಲ್ವಾ? ಸೊ ಇಲ್ಲೊಂದು ಟ್ರಯಾಂಗಲನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೆ P ಅಂತ ಕೊಡ್ತೀನಿ, ಇದಕ್ಕೆ Q ಅಂತ ಕೊಡ್ತೀನಿ. ಇನ್ನೇನಿದೆ, S1 S2 ಅಂತ ಇದೆ. ಓಕೆ, ಇಲ್ಲಿ ಒಂದು ಟ್ರಯಾಂಗಲ್ ಕನ್ಸಿಡರ್ ಆಗಿದೆ. ಕನ್ಸಿಡರ್ ದ ಟ್ರಯಾಂಗಲ್ PSQ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ಈ ಲೈನು ಪ್ಯಾರಲಲ್ ಆಗಿದ್ರೆ, ಸೊ ಇದನ್ನು ನಾವು ಪ್ಯಾರಲಲ್ಲಿ ಟ್ರಾನ್ಸ್ವರ್ಸಲ್ ಅಂತ ತಗೊತೀವಿ. PS ಈಸ್ ಅ ಟ್ರಾನ್ಸ್ವರ್ಸಲ್. ಸೊ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ದಿಸ್ ಆ್ಯಂಗಲ್. ಅಂದರೆ ಇದು ಕೂಡ 45 ಡಿಗ್ರಿ ಇರುತ್ತೆ, ಹೌದಲ್ವಾ? ಸೊ ಅದೇ ಥರ 60 ಇದ್ದರೆ ಇದು ಕೂಡ 60 ಡಿಗ್ರಿ ಇರುತ್ತೆ. ಅಂದರೆ ನಾವು ಏನಂತ ಕರಿತೀವಿ, ಛೇದಕ ರೇಖೆ ಅಂತ ಕರಿತೀವಿ. PS2 ಇದಕ್ಕೆ ಛೇದಕ ಆಗಿರುತ್ತೆ, ಇವೆರಡು ಟ್ರಾನ್ಸ್ವರ್ಸಲ್ ಲೈನ್ ಆದರೆ. ಅದರ ಪ್ರಕಾರ ನಾನು 60 ಡಿಗ್ರಿ, ಇದು 45 ಅಂದರೆ Z ಆಕಾರದಲ್ಲಿದೆ. ನೀವು ನೋಡ್ಬೋದು, ಪರ್ಯಾಯ ಕೋನಗಳು ಅಂತ ನಾವೇನು ಕರಿತೀವಿ. ಸೊ ಅದಕ್ಕೆ ಅವೆರಡು ಸಮ ಇದ್ದಾವೆ ಅಂತ ಹೇಳ್ಬೋದು. ಸೊ ಕ್ಲಿಯರ್ ಅಲ್ಲ? ಭಾಳ ಈಸಿಯಾದ ಒಂದು ಮೆಥಡಲ್ಲಿ ನೀವು ಉತ್ತರವನ್ನು ಮಾಡ್ಬೋದು. ಸೊ ಈ ಟ್ರಯಾಂಗಲಲ್ಲಿ ಇದೊಂದು ತೀಟಾ ಅಂತ ನಾವು ತಗೊಂಡ್ರೆ, ಇದಕ್ಕಿರೋದು ಇದು ಆಪೋಸಿಟ್ಟು, ಅಂದರೆ ಅಭಿಮುಖ ಬಾಹು ಆಪೋಸಿಟ್ಟು. ದಿಸ್ ಒನ್ ಈಸ್ ಇದನ್ನು ಹೈಪೋಟೆನಸ್ಸು, ಇದು ಅಡ್ಜಸೆಂಟು, ನಿಮ್ಗೆ ಗೊತ್ತಿದೆ ಅಲ್ಲ? ಸೊ ಅದ್ರ ಪ್ರಕಾರ ನಾವೇನು ಮಾಡ್ಬೋದು, ಟ್ಯಾನ್ ತೀಟಾ ಅಂತ ತಗೊಂಡ್ರೆ, ಟ್ಯಾನ್ ತೀಟಾ ಫಾರ್ಮುಲಾ ಏನು ನಿಮ್ಗೆ ಗೊತ್ತಿದೆ, ಅಪೋಸಿಟ್ ಬೈ ಅಡ್ಜಸೆಂಟು, ಹೌದಲ್ಲ? ಅಪೋಸಿಟ್ ಯಾವುದಿದೆ ಅದರಲ್ಲಿ, ಅಪೋಸಿಟ್ಟು PQ ಇದೆ, ಅಡ್ಜಸೆಂಟ್ ಬಂದು S1Q ಇದೆ. ಸೊ PQ ಅಂದರೆ 120 ನಮ್ಗೆ ಗೊತ್ತು, ಇದು ಅಡ್ಜಸೆಂಟು ನಮ್ಗೆ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು S1Q ಅಂತ. ಸೊ ಟ್ಯಾನ್ ತೀಟಾ ಅಂತ ಹೇಳಿದರೆ ಇಲ್ಲಿ ಆಲ್ರೆಡಿ 45 ಕೊಟ್ಟಿದ್ದಾರೆ, ಟ್ಯಾನ್ 45 ಅಂತ ತಗೊಳ್ಳಿ. ಸೊ ಟ್ಯಾನ್ 45 ಬೆಲೆ ಎಷ್ಟು, S1 ಈಸ್ ಈಕ್ವಲ್ ಟು 120 ಬೈ S1Q ಆಗುತ್ತೆ. ಸೊ ನಮಗೆ S1Q ಈಸ್ ಈಕ್ವಲ್ ಟು 120. ಸೊ ಇದು ಬಂದು 120 ಮೀಟರ್. ಇಲ್ಲಿಂದ ಇಲ್ಲಿಗೆ 120 ಸಿಕ್ತು. ಅದೇ ಥರನೇ ಇದನ್ನು ಕೂಡ ಕಂಡುಹಿಡಿಬೋದು. ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಟ್ಯಾನ್ 60 ಈಸ್ ಈಕ್ವಲ್ ಟು, ಇದಕ್ಕೆ ಅಪೋಸಿಟ್ 120 ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದರೆ QS2. ಓಕೆನಾ? QS2 ಕ್ಲಿಯರ್ ಅರ್ಥ ಆಗಿರ್ಬೋದು ನಿಮಗೀಗ. ಈಗ ನಾನು ಟ್ಯಾನ್ 60 ಅಂದರೆ ಇದ್ರ ವ್ಯಾಲ್ಯೂ √3 ಆಗುತ್ತೆ,
ಹೌದಲ್ವಾ? ನಿಮ್ಗೆ ಟ್ರಿಗ್ನಾಮೆಟ್ರಿ ಬರಬೇಕು, ಸೊ ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ √3 = 120/QS2 ಆಗುತ್ತೆ. ಸೊ ನಮಗೆ ಈಗ QS2 ಅಷ್ಟೇ ಬೇಕು. QS2 = ಏನಾಗ್ತದೆ, ಇದನ್ನು ನಾವು ಆ ಕಡೆಗೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇದು ಇಲ್ಲಿ ಬರುತ್ತೆ. ಸೊ 120/√3 ಅಂತ ಆಗುತ್ತೆ. ಸೊ 120/√3 ಅಂತ ನೀವು ಬರಿಬೋದು, ಅಥವಾ ನೀವು ಇದನ್ನು ಯಾವಾಗಲೂ ಕೂಡ ಇದೇ ಥರ ಬರೆಯೋಂಗಿಲ್ಲ. ಇದನ್ನು ನಾವೇನು ಮಾಡಬೇಕಾಗತ್ತೆ, ಸೊ ರೂಟ್ ಇರೋದನ್ನು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ √3 ಇಂದ ಎರಡೂ ಕಡೆ ಮಲ್ಟಿಪ್ಲೈ ಮಾಡ್ತೇವೆ. ಸೊ ದೆನ್ √3 × 120/3 3 = 9. ಅದು √3 ಹೋಲ್ ಸ್ಕ್ವೇರ್ ಆಗುತ್ತೆ, 3 ಅಷ್ಟೇ ಉಳ್ಕೊಳ್ಳುತ್ತೆ. ರೂಟ್ ಕಿಟ್ ಕ್ಯಾನ್ಸಲು. 3 1 3 4 12 40, ಅಂದರೆ √3 × 40 ಬರುತ್ತೆ. ಹೌದಲ್ವಾ? ಸೊ ಅಷ್ಟಿರಲಿ. ಅಥವಾ ಇದನ್ನು ನಾವು ಇನ್ನೊಂದು ಥರ ಬರ್ಕೋಬೋದು, ಏನಂತ 40√3 ಅಂತ ಬರಿಬೋದು. ಸೊ ಕ್ಲಿಯರ್ ಆಯಿತಾ? ಸೊ 40√3. ಸೊ ದಿಸ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು. ಇಲ್ಲಿಂದ ಇಲ್ಲಿಗೆ ನಮಗೆ ಗೊತ್ತಾಯಿತು. ಟೋಟಲ್ S1 S2 ಏನಿದೆಯಲ್ಲ, ಟೋಟಲ್ ಡಿಸ್ಟೆನ್ಸ್ ಆಗಿರುತ್ತೆ S1 ನಿಂದ S2ವರೆಗೆ ಏನು ಡಿಸ್ಟೆನ್ಸ್ ಇದೆ ಅದನ್ನು ನಾವು ಇದನ್ನು ಮತ್ತು ಇದನ್ನು ಕೂಡಿದರೆ ಸಿಗುತ್ತೆ 120 + 40√3 ಆಗುತ್ತೆ. ಓಕೆನಾ? ಸೊ ಇದು ಮೀಟರಲ್ಲಿ ಬರಿಬೋದು, ಅಥವಾ ನೀವು ಬೇಕಾದರೆ ಕಾಮನ್ ತೆಗಿಬೋದು. ಇದನ್ನು ಇಷ್ಟಕ್ಕೆ ನಮಗೆ ಅಂಕಗಳು ಸಿಗುತ್ತೆ ಇಲ್ಲ ಅಂತ ನಿಮಗೆ ಡೌಟ್ ಅನಿಸಿದರೆ ಏನು ಮಾಡ್ಬೋದು ಅಂದರೆ 4 3 12 40 × 3 ಅಂತ ಬರಿಬೋದಾ? ಮತ್ತು ಇದರಲ್ಲಿ ಆಲ್ರೆಡಿ 40 ಇದೆ, √3 ಅಂತ ಇದೆ, ಸೊ ಮೀಟರ್ ಇದೆ. ಎರಡರಲ್ಲೂ ಕೂಡ 40 ಕಾಮನ್ ತೆಗೆದ್ರೆ 3 + √3 ಮೀಟರ್ ಅಂತ ಬರಿಬೋದು. ಸೊ ಇಷ್ಟೇ ಆ ಒಂದು ಡಿಸ್ಟೆನ್ಸ್ ಏನು ಕೇಳಿದ್ರಲ್ಲ, ಆ ಎರಡು ಹಡಗುಗಳ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸು ಈ ಉತ್ತರ ಬರುತ್ತೆ. ಸೊ ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂತ. ಸ್ವಲ್ಪ ಲೆಂತಿ ಅನಿಸಿದ್ರು ಕೂಡ ನೀವು ಮತ್ತೊಮ್ಮೆ ವಿಡಿಯೋವನ್ನು ರಿವ್ಯೂ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತಾ ಅದರಲ್ಲಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ, ಏನಂತ ಇದೆ, 2 ಸಮಮಿತಿ ಅಕ್ಷರಗಳನ್ನು ಹೊಂದಿರುವ ಇಂಗ್ಲೀಷ್ ವರ್ಣಮಾಲೆಯ ಯಾವುದಾದ್ರೂ 2 ದೊಡ್ಡ ಅಕ್ಷರಗಳನ್ನು ಬರೆಯಿರಿ. ಅಂದರೆ ಕ್ಯಾಪಿಟಲ್ ಲೆಟರ್ಸು ಇಂಗ್ಲೀಷ್ ಆಲ್ಫಾಬೆಟಲ್ಲಿ 2 ಲೈನ್ ಆಫ್ ಸಿಮೆಟ್ರಿ ಇರಬೇಕು. ಸೊ ನೋಡಿ, ಭಾಳ ಸಿಂಪಲ್ ಆಗಿ ಒಂದು ನಾನು ಬರಿತಾ ಇದ್ದೀನಿ, ಹೆಚ್ ಬರಿಬೋದಲ್ವಾ? ಹೆಚ್ಗೆ 2 ಲೈನ್ ಆಫ್ ಸಿಮೆಟ್ರಿ ಇರುತ್ತೆ. ಸೊ ಇದೇ ಉತ್ತರ. ಅದಕ್ಕೆ ಭಾಳ ನಿಮಗೆ ಈಸಿಯಾದ ಪ್ರಶ್ನೆ ಇದು. ನೋಡಿ, ಇಲ್ಲೊಂದು ಲೈನ್ ಆಫ್ ಸಿಮೆಟ್ರಿ ಬರುತ್ತೆ, ಇಲ್ಲೊಂದು ಲೈನ್ ಆಫ್ ಸಿಮೆಟ್ರಿ ಸ್ಕೇಲಲ್ಲಿ ಹಾಕಿ ನೀವು ಪರೀಕ್ಷೆಯಲ್ಲಿ. ಸೊ ಹೆಚ್ ಒಂದು, ಇನ್ನೊಂದು ಐ ಕೂಡ ಬರಿಬೋದು. ಸೊ ಹೌದಲ್ಲ, ಐ ಕೂಡ ಬರಿಬೋದು, ಅದು ಕೂಡ 2 ಲೈನ್ ಆಫ್ ಸಿಮೆಟ್ರಿ ಇರುತ್ತೆ. ಸೊ ನಿಮಗೆ ಬೇರೆ ಯಾವುದಾದ್ರೂ ನಿಮಗೆ ಅನಿಸಿದರೆ ಅದನ್ನು ಕೂಡ ನೀವು ಬರಿಬೋದು. ನೋಡಿ, 2 ಲೈನ್ ಆಫ್ ಸಿಮೆಟ್ರಿ ಅಂದರೆ 2 ಏನಾಗಿದ್ದಾವೆ ಅಂತ ಹೇಳಿದರೆ ಸಮಮಿತಿ ಅಕ್ಷಗಳು. ಅಕ್ಷ ಹೊಂದಿರತಕ್ಕಂಥವು ಅಂತೇಳಿ ಹೇಳ್ಬೋದು. ಸೊ ಕ್ಲಿಯರ್ ಆಯ್ತಲ್ಲ? ಸೊ ಇದು ಪ್ರಶ್ನೆ ಸಂಖ್ಯೆ 57ಕ್ಕೆ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಫ್ರೆಂಡ್ಸ್, ಮುಂದಿನ ಪ್ರಶ್ನೆ, ಎಂ ಮತ್ತು ಎನ್ಗಳು ಅದರಲ್ಲಿ ಬೀಜೋಕ್ತಿಯ ಶೂನ್ಯತೆಗಳು ಅಂದರೆ x² - 7x + c ಈ ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ. m - n = 1 ಆದರೆ c ಯ ಬೆಲೆಯನ್ನು ಕಂಡುಹಿಡಿಯಿರಿ. m and n are the zeros of the polynomial x² - 7x + c such that m - n = 1, then find the value of c ಅಂತ ಇದೆ. ಸೊ ಇದು ನಿಮಗೆ ಈ ಥರದ ಲೆಕ್ಕಗಳನ್ನು ಸಾಕಷ್ಟು ನಿಮಗೆ ಹೇಳ್ಕೊಟ್ಟಿದ್ದೀನಿ ಈಗ ಆಲ್ರೆಡಿ. ಆದರೂ ಕೂಡ ಈ ಲೆಕ್ಕ ತುಂಬ ಕನ್ಫ್ಯೂಸ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಅದಕ್ಕೆ ಇದನ್ನು ನೋಡೋಣ, ಸಾಲ್ವ್ ಮಾಡೋಣ. ಏನು ಕೊಟ್ಟಿದ್ದಾರೆ ಅವರು ಅಂದರೆ x² - 7x + c ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಇದರ ಒಂದು ಜನರಲ್ ಫಾರ್ಮುಲಾ ಏನು ನಮಗೆ, ಮತ್ತು ಶೂನ್ಯತೆಗಳ ವ್ಯತ್ಯಾಸ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದನ್ನು ಈಕ್ವೇಷನ್ ನಂಬರ್ 1 ಅಂದ್ಕೊಳ್ಳಿ. ಇದರ ಜನರಲ್ ಫಾರ್ಮುಲಾ ax² + bx + c = 0. ಅಂದರೆ a ವ್ಯಾಲ್ಯೂ 1, b ವ್ಯಾಲ್ಯೂ -7, ಸೊ ಸಿ ವ್ಯಾಲ್ಯೂವನ್ನು ಅವರು ನಾವು ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಸೊ ಇರಲಿ, c = c ಅಂತಲೇ ಇರಲಿ. ನಮಗೆ ಗೊತ್ತಿದೆ ಈಗ ಆಲ್ರೆಡಿ ಮೂಲಗಳ ಒಂದು ಏನು ಮೊತ್ತ ಅಂತ ನಾವು ಕರಿತೀವಿ. m + n ಏನಾಗಿರುತ್ತೆ, ಅದು -b/a ಆಗಿರುತ್ತೆ. ಹೌದಲ್ಲ? ಸೊ ಇದು ಮೂಲಗಳ ಮೊತ್ತ. ಇನ್ನೊಂದು ಏನು ಹೇಳಿದೆ, ಮೂಲಗಳ ಗುಣಲಬ್ಧ mn = c/a ಆಗಿರುತ್ತೆ. ಹೌದಲ್ಲ? ಸೊ ಮೂಲಗಳ ಮೊತ್ತ, ಮೂಲಗಳ ಗುಣಲಬ್ಧ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಮೂಲಗಳ ಮೊತ್ತವನ್ನು ನಾವು ಕಂಡುಹಿಡಿಯೋದಾದರೆ -b/a -7/a ಅಂದರೆ 1 ಅಂದರೆ ಏನಾಗಿತ್ತು, 7/1 ಅಂದರೆ 7 ಆಯಿತು. ಇದೇನಿದು m + n = 7 ಆಯಿತು. ಕರೆಕ್ಟ್ ಅಲ್ವಾ? ಸೊ ಅಂದರೆ ನಾವು ಏನು ಬರಿಬೋದಪ್ಪ ಅಂತಂದರೆ ಇದಕ್ಕೆ ಸಿಂಪಲ್ಲಾಗಿ
m plus n is equal to 7. Consider this is equation number 2. ಇನ್ನೊಂದು ಈಕ್ವೇಷನ್ನು ಇಲ್ಲೊಂದು ಆಲ್ರೆಡಿ ಅವ್ರು ಕೊಟ್ಟಿರ್ತಕ್ಕಂಥದ್ದು m minus n is equal to 1 ಅಂತ. ಸೊ ಕನ್ಸಿಡರ್ ಈಕ್ವೇಷನ್ 1 and 2 ಇವೆರಡನ್ನ ನಾವು ತೊಗೊಂಡ್ರೆ m minus n is equal to 1 m minus n is equal to 1 ಆಯಿತು, m plus n is equal to 7 ಆಯಿತು. ಇವೆರಡನ್ನ ಆ್ಯಡ್ ಮಾಡಿದಾಗ 2m is equal to 8. ಸೊ m is equal to 8 by 2 is equal to 4 ಆಯಿತು. ಸೊ m ವ್ಯಾಲ್ಯೂ ಎಷ್ಟು ಬಂತು? 4 ಬಂತು, ಹೌದಲ್ಲ. ಈ 4ಅನ್ನು ನಾವು ಯಾವುದಾದ್ರೂ ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. m plus n is equal to 7 ಆಯಿತು. ಆಗ n is equal to 7 minus 4. m ವ್ಯಾಲ್ಯೂ ಆ ಕಡೆ ಬಂದರೆ 4 ಆಗುತ್ತೆ, ಅಂದರೆ 3 ಬಂತು. n is equal to ಎಷ್ಟಾಯಿತು? 3 ಬಂತು. ಸೊ ನಮಗೆ ಮೂಲಗಳ ಗುಣಲಬ್ಧ ಏನು ಫಾರ್ಮುಲಾ ಇತ್ತು? m ಇಂಟು n ನಮ್ಗೆ ಗೊತ್ತಿದೆಯಲ್ಲ, ಇಂಪ್ಲಾಯ್ಸ್, ನಾನು ಆಗಲೇ ಬರೆದಿದ್ದೆ ನಿಮಗೆ ಮೂಲಗಳ ಗುಣಲಬ್ಧ ಎಮ್ ಎನ್ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ. ಸಿ ಅಂತಂದರೆ ನಮಗೆ ಅದೇ ವ್ಯಾಲ್ಯೂ ಕಂಡುಹಿಡಿಬೇಕು, ಎ ಅಂದರೆ ಆಲ್ರೆಡಿ ಗೊತ್ತು 1 ಅಂತ. ಸೊ ಎಮ್ ಎನ್ ಅಂದ್ರೇನು? ಎಮ್ ಇಸ್ ದ ವ್ಯಾಲ್ಯೂ ಆಫ್ ಎಮ್ ಇಸ್ 4 ಆ್ಯಂಡ್ ಎನ್ ವ್ಯಾಲ್ಯೂ 3 ಇಸ್ ಈಕ್ವಲ್ ಟು ಸಿ, ಅಂದರೆ ದಟ್ ಈಸ್ ಈಕ್ವಲ್ ಟು 12. ವ್ಯಾಲ್ಯೂ ಎಷ್ಟು ಆಗುತ್ತೆ? ಸಿ ವ್ಯಾಲ್ಯೂ 12 ಆಗುತ್ತೆ. ಸೊ 12ಅನ್ನು ಕಂಡುಹಿಡಿಯೋಕ್ಕೆ ಕೇಳಿದ್ರು, ನಾವು ಕಂಡುಹಿಡಿದಿದ್ದೀವಿ. ಸೊ ನೀವು ಸಿಂಪಲ್ಲಾಗಿ ನಿಧಾನಕ್ಕೆ ಯೋಚನೆ ಮಾಡ್ತಾ ಫಾಲೋ ಮಾಡಿ ಯಾವ ರೀತಿ ಮಾಡಬೇಕು ಕ್ವಿಕ್ಕಾಗಿ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಲೇಬೇಕು. ಓಕೆ, ಹಾಗೆಯೇ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದಂತೆ ಸಾಕಷ್ಟು ಜನ ನನ್ನ ವಾಟ್ಸಪ್ ನಂಬರ್ಗೆ ಈಸಿ ಮೆಥಡ್ಗಳನ್ನು ತಿಳಿಸಿದ್ರಿ. ಸೊ ಸಾಧ್ಯವಾದರೆ ನಾನು ಅವುಗಳನ್ನು ಕೂಡ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಆನ್ಸರ್ ಸೇಮ್ ಇದೆ, ಇನ್ನಷ್ಟು ಸುಲಭವಾದ ವಿಧಾನಗಳನ್ನು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿದ್ರಿ. ಸೊ ವಾಟ್ಸಪ್ ನಂಬರ್ 8123441226S. ಸೊ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಇನ್ನಷ್ಟು ಈಸಿಯಾದಂತಹ ಮೆಥಡ್ ನಿಮಗೆ ಗೊತ್ತಿದ್ರೆ ಅದನ್ನು ನನಗೆ ತಿಳಿಸ್ಬೋದು ಅಂತ ಹೇಳ್ತಾ, ಹಾಗೆ ಇದರ PDF ಬೇಕಾದರೆ ನೀವು ನಮ್ಮ ಒಂದು ಆ್ಯಪ್ ಇದೆ ಪ್ಲೇಸ್ಟೋರಲ್ಲಿ, TM ಲರ್ನಿಂಗ್ ಸೆಂಟರ್, ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ PDF ಆಫ್ ಯೂಟ್ಯೂಬ್ ಕ್ಲಾಸಸ್ ಅಂತ ನೋಡಿದರೆ ಡಿಸೆಂಬರ್ ತಿಂಗಳಿಂದ ಈವರೆಗೆ ನಿಮಗೆ PDF ಸಿಗುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಲಿಕ್ಕಾಗಲ್ಲ, ಬಟ್ ಯು ಕ್ಯಾನ್ ವಾಚ್. ಯಾರಿಗೆ ಟೈಮ್ ಇರಲ್ಲ ಅವರಿಗೆ ಜಸ್ಟ್ ಮ್ಯಾಥಮೆಟಿಕ್ಸ್ನ ಸೊಲ್ಯೂಷನ್ ಅಷ್ಟೇ ನೋಡ್ಕೊಳ್ತೀವಿ ಅನ್ನೋರಿಗೆ ಈಸಿಯಾಗಿ ಅಲ್ಲಿ ಓದ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ, ಸೊ ಮುಂದಿನ ಲೆಕ್ಕ ನೋಡೋಣ. ಎಸ್ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಬಂದಿದೆ. ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿ ಪ್ರತಿ ಹೊರಕೋನದ ಅಳತೆಯು ಅದರ ಒಳಕೋನದ ಅಳತೆಯ 25% ಇದೆ. ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಎ ರೆಗ್ಯುಲರ್ ಪಾಲಿಗಾನ್, ಎ ಮೆಜರ್ ಆಫ್ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ 25% ಆಫ್ ದ ಮೆಜರ್ ಆಫ್ ಈಚ್ ಇಂಟೀರಿಯರ್ ಆ್ಯಂಗಲ್. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಸೈಡ್ಸ್ ಆಫ್ ದ ಪಾಲಿಗಾನ್. ತುಂಬ ಈಸಿಯಾದ ಪ್ರಶ್ನೆ ಇದು. ನಿಮ್ಗೆ ಗೊತ್ತಿದೆ, ಒಂದು ಪಾಲಿಗಾನ್, ಇದು ಪ್ರಶ್ನೆ ಸಂಖ್ಯೆ 59. ಸೊ ಒಂದು ಪಾಲಿಗಾನ್ ಅಂತ ಹೇಳಿದರೆ, ಈಗ ನಾನೊಂದು ಒಂದು ಯಾವುದಾದ್ರೂ ಒಂದು ಬಹುಭುಜಾಕೃತಿ, ಒಂದು ಆಯತ ಅಂತ ತಿಳ್ಕೊಳ್ಳೋಣ. ಇದಕ್ಕೊಂದು ನಾನು ಆಯತಕ್ಕೆ ಒಂದು ಎಕ್ಸ್ಟೀರಿಯರ್ ಆ್ಯಂಗಲ್ ಬಂತಪ್ಪ ಅಂದರೆ, ಸೊ ಇದನ್ನು ಎಕ್ಸ್ಟೀರಿಯರ್ ಆ್ಯಂಗಲ್ ಹೊರಕೋನ ಇ ಅಂತ ಕರಿತೀನಿ, ಇದು ಒಳಕೋನ ಐ ಅಂತ ಕರಿತೀನಿ. ಇವೆರಡೂ ಕೂಡ ಏನಾಗಿರುತ್ತೆ? ಇವೆರಡರ ಮೊತ್ತ, ಸೊ ಒಳಕೋನ ಪ್ಲಸ್ ಹೊರಕೋನ ಎರಡು ಕೂಡಿದ್ರೆ 180 ಆಗಿರುತ್ತೆ, ಹೌದಲ್ವಾ? ಸೊ ಒಳಕೋನ ಹೊರಕೋನ ಎರಡನ್ನ ಕೂಡಿದಾಗ 180 ಅನ್ನೋದು ನಮಗೆ ಕಾಮನ್ ಆಗಿ ಗೊತ್ತಿರುವಂಥ ವಿಚಾರ. ಬಟ್ ಅಲ್ಲಿ ಏನು ಹೇಳಿದ್ದಾರೆ ಅವರು? ಹೊರಕೋನ ಎಷ್ಟಿದೆ ಅಂತೆ? 25%. ಎಷ್ಟು? ಒಳಕೋನದ 25%, ಅಂದರೆ 25/100 ಇಂಟು ಐ ಆಗುತ್ತೆ, ಹೌದಲ್ಲ? ಸೊ ನನಗೆ ಇ ಅಂತ ಇದನ್ನ ಕರೆದಿದ್ದೀನಿ. ಈಗೇನು ಬೇಕು ನನಗೆ? ದ ವ್ಯಾಲ್ಯೂ ಇ ಇಸ್ ಈಕ್ವಲ್ ಟು, ನನಗೆ ಗೊತ್ತಾಯಿತು ಏನಂತ. ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. 25 1 25 4. ಸೊ ನನಗೆ ಐ ಮಾತ್ರ ಬೇಕು ಅಂತ ಹೇಳಿದ್ರೆ ಐ ಇಸ್ ಈಕ್ವಲ್ ಟು 4ನ ಆಚೆ ಕಡೆ ಕಳಿಸಿದರೆ 4e ಆಗುತ್ತೆ. ಅಂದರೆ ಒಳಕೋನ ಇಂಟರ್ನಲ್ ಆ್ಯಂಗಲ್ ಇಸ್ ಈಕ್ವಲ್ ಟು ಹೊರಕೋನದ 4ರಷ್ಟು ಅಂತ ನಮಗಿಲ್ಲಿ ಗೊತ್ತಾಯಿತು. ಸೊ ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಿಳ್ಕೊಳ್ಳೋಣ. ಸೊ ಆಗಲೇ ಏನು ಹೇಳಿದ್ದೆ ನಾನು? ಹೊರಕೋನ ಪ್ಲಸ್ ಒಳಕೋನ 180 ಅಂತ ಹೇಳಿದ್ದೆ. ಸೊ ಇದರ ಮುಖಾಂತರ ನಾನು ಬರಿತಾ ಇದ್ದೀನಿ ಈ ಈಕ್ವೇಷನ್ ಪ್ರಕಾರ. ಒಳಕೋನ ಪ್ಲಸ್ ಹೊರಕೋನ 180, ಅದರಲ್ಲಿ ಐ ವ್ಯಾಲ್ಯೂನ 4e ಅಂತ ನಾನು ಬರಿತೀನಿ. ಪ್ಲಸ್ ಇ ಈಸ್ ಈಕ್ವಲ್ ಟು 180, 4 1 5 ಆಗುತ್ತೆ. ಸೊ 5e ಈಸ್ ಈಕ್ವಲ್ ಟು 180 ಇಂಪ್ಲಾಯ್ಸ್ ಹೊರಕೋನ ಈಸ್ ಈಕ್ವಲ್ ಟು 180/5. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ? 36 ಡಿಗ್ರಿ ಬರುತ್ತೆ, 36 ಡಿಗ್ರಿ. ಏನು ಬಂತಿದ್ದು? ಹೊರಕೋನ 36 ಡಿಗ್ರಿ ಬಂತು. ಅವರು ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ನಿಮಗೆ? ಹೊರಕೋನ ಕೇಳಿದಾರಾ? ಎಸ್. ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಬಂದಮೇಲೆ ನಮಗೆ ಬಾಹುಗಳ ಸಂಖ್ಯೆ ಕಂಡುಹಿಡಿದು ತುಂಬ ಸುಲಭ. ಹೇಗೆ? ಹೊರಕೋನದ ಮೇಲೆ ಒಂದು ಸೂತ್ರ ಇದೆ. ಹೊರಕೋನ ಇ ಅಥವಾ ಹೊರಕೋನ ಇಸ್ ಈಕ್ವಲ್ ಟು ಏನು ಹೇಳ್ತದೆ? ಹೊರಕೋನ 360/n ಅಂತ.
ಅಂದರೆ ಎನ್ ಅಂತಂದ್ರೆ ಏನು, ಬಾಹುಗಳ ಸಂಖ್ಯೆ, ಹೌದಲ್ಲ. ಸೊ ಈ ಫಾರ್ಮುಲಾ ನಿಮ್ಗೆ ಗೊತ್ತು. ತುಂಬ ಸುಲಭವಾಗಿ ನೀವು ಹೊರಕೋನದ ಬೆಲೆಯನ್ನು ಕಂಡುಹಿಡಿಬೋದು. ಹೊರಕೋನ ಎಷ್ಟು ಕೊಟ್ಟಿದ್ದಾರೆ, 360 ಅಲ್ವಾ, ಸಾರಿ 36 ಬಂದಿದೆ. ಈ 36ಅನ್ನು ನೀವು ಇಲ್ಲಿ ಅಪ್ಲೈ ಮಾಡಿ, ದಟ್ ಈಸ್ ಈಕ್ವಲ್ ಟು 360/n ಆಗುತ್ತೆ. ಎನ್ ಈಚೆ ಕಡೆ ಕಳಿಸಿದರೆ n ಈಸ್ ಈಕ್ವಲ್ ಟು 360/36 ಆಗುತ್ತೆ. 36 1 36 1 ಸೊ 10, ಅಂದರೆ ಎನ್ನ ಬೆಲೆ 10. ಒಟ್ಟು ಎಷ್ಟು ಬಾಹುಗಳಿದ್ದಾವೆ ಅಂತ ಹೇಳಿದರೆ 10 ಬಾಹುಗಳು ಅಂತ ನಾವು ಹೇಳ್ಬೋದು. ಇದಕ್ಕಿಂತ ಈಸಿ ಮೆಥಡ್ ಕೂಡ ನೀವು ಮಾಡ್ಬೋದು, ಬಟ್ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಡೀಟೇಲ್ ಆಗಿ ಇಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್. ಎಸ್, ಮುಂದಿನ ಪ್ರಶ್ನೆ 2 ಅಂಕದಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಪ್ರಶ್ನೆ ಇದು. ಒಂದು ಚೀಲದಲ್ಲಿ 8 ಕಪ್ಪು ಬಾಲುಗಳಿದ್ದಾವೆ. ಸೊ ನೇರವಾಗಿ ಬರಿತಾ ಹೋಗ್ತೀನಿ. ಕಪ್ಪು ಬಾಲುಗಳು ಅಂದರೆ ಬ್ಲ್ಯಾಕ್ ಬಾಲ್ಸ್ ಎಷ್ಟಿದ್ದಾವೆ ಅಂತ, 8 ಇದ್ದಾವೆ. ಅದೇ ರೀತಿ ಮತ್ತು ಒಂದು ಹಸಿರು ಬಣ್ಣದ ಬಾಲುಗಳು 6 ಇದ್ದಾವೆ. ಸೊ ಹಸಿರು ಅಂದರೆ ಗ್ರೀನ್ ಕಲರ್ 6 ಇದ್ದಾವೆ. ಸೊ ಓಕೆ, 6 ಕಪ್ಪು ಬಣ್ಣದವು 8, ಹಸಿರು ಬಣ್ಣದವು 6 ಬಾಲುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇದು ಕೊಟ್ಟಿರ್ತಕ್ಕಂಥ ಡಾಟಾನೇ ನಾನು ಬರೆದಿದ್ದೀನಿ. ಅಲ್ಲಿ ಏನು ಪ್ರಶ್ನೆ ಇದೆ ಅಂತ ಹೇಳಿದ್ರೆ, ಒಂದು ಮಗುವು ಚೀಲದಿಂದ 7 ಚೆಂಡುಗಳನ್ನು ಹೊರ ತೆಗಿಬೇಕು. ಅಟ್ ಎ ಟೈಮು ಎಷ್ಟನ್ನು ಅವರು ತಗೋಬೇಕು, ಆಯ್ಕೆ 7 ಬಾಲ್ಗಳನ್ನು ತಗೋಬೇಕು ಅವರು ಹೊರಗಡೆ, ಹೌದಲ್ವಾ. ಮಗು ಕನಿಷ್ಠ 6 ಕಪ್ಪು ಚೆಂಡುಗಳಿರಬೇಕು ಅದರಲ್ಲಿ. ಸೊ ಅದರಲ್ಲಿ ಏನಾಗಿರ್ಬೇಕಪ್ಪ ಅಂದರೆ ಕಪ್ಪು ಬಾಲುಗಳು ಕನಿಷ್ಠ 6 ಕಂಪಲ್ಸರಿ, ಆ 7ರಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ. ಸೊ ಹೌದಲ್ವಾ. ಎಷ್ಟು ವಿಧಗಳಲ್ಲಿ ಚೆಂಡನ್ನು ಹೊರತೆಗೆಯಬಹುದು. ಇದು ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಅಂತ ನಿಮಗೆ ಲಾಸ್ಟ್ ಸಿಲೆಬಸ್ಸಲ್ಲಿ, ಇವಾಗಿರೋಂಥ ಸಿಲೆಬಸ್ಸಲ್ಲಿ ಇಲ್ಲ, ಅದು ಓಲ್ಡ್ ಸಿಲೆಬಸ್ಸಲ್ಲಿ ಇತ್ತು. ಇದರಲ್ಲಿ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನಲ್ಲಿ ನಾವು ಇದರಲ್ಲಿ ಏನು ಮೆಥಡು ಆಯ್ಕೆ ಮಾಡ್ಕೋಬೇಕಾಗಿರೋದ್ರಿಂದ ನಾವು ಕಾಂಬಿನೇಷನನ್ನು ನಾವಿಲ್ಲಿ ತಗೋಬೇಕಾಗತ್ತೆ. ಸೊ ಕಾಂಬಿನೇಷನ್ ಸೂತ್ರ ನಿಮ್ಗೆ ಗೊತ್ತಿದೆ, ಏನಿದೆ, NCR. NCR ಅಂದರೆ n ಫ್ಯಾಕ್ಟೋರಿಯಲ್ ಬೈ n ಮೈನಸ್ ಆರ್ ಹೋಲ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ಈ ಒಂದು ಸೂತ್ರವನ್ನು ನೀವು ಹಾಕ್ಕೋಬೇಕಾಗತ್ತೆ, ಹೌದಲ್ವಾ. ಸೊ ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ, ನಮಗಿಲ್ಲಿ ಏನು ಕೇಳಿದ್ದಾರೆ ಅವರು, ಬ್ಲ್ಯಾಕು ಕಂಪಲ್ಸರಿ ಏನಾಗಿರಬೇಕು, ಕಪ್ಪು ಬಾಲುಗಳು 6 ಇರಲೇಬೇಕು ಆ ಥರ, ಮತ್ತು ಟೋಟಲ್ ಬಾಲ್ಗಳು ಬಂದು 7 ಇರಬೇಕು, ಅದರಲ್ಲಿ 6 ಕಪ್ಪು ಬಾಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಕಾಂಬಿನೇಷನ್ ಈ ಥರ. ಸೊ ನಾನು ಕಪ್ಪು ಬಾಲ್ಸಲ್ಲಿ ತೊಗೊತಾ ಇದ್ದೀನಿ. ಅದರಲ್ಲಿ ಎಷ್ಟಿರಬೇಕು, 8 ಬಾಲ್ ಇದಾವವು. ಇದು ಟೋಟಲ್ ನೆನ್ಪಿಟ್ಕೋರಿ. ಇದನ್ನು ನಿಮ್ಗೊಂದ್ಸರಿ ಕಾಂಬಿನೇಷನಲ್ಲಿ ಇದು ಒಟ್ಟು, ಇಲ್ಲಿ ಆಯ್ಕೆ, ಈ ರೀತಿ ಬರ್ಕೋಬೇಕು ನೀವು. ಒಟ್ಟು ಮೇಲೆ ಆಯ್ಕೆ ಕೆಳಗಡೆ. ಒಟ್ಟು 8 ಇದ್ದಾವೆ, ಅದರಲ್ಲಿ ನಾನು ಅಷ್ಟು ಆಯ್ಕೆ ಮಾಡ್ಕೊಳ್ತೀನಪ್ಪ ಅಂತಂದರೆ 8ರಲ್ಲಿ 6ಅನ್ನು ಆಯ್ಕೆ ಮಾಡ್ಕೊಳ್ತೀನಿ. ಸೊ ಇನ್ನೊಂದು, ಹಾಗಾದರೆ ನಾನಿಲ್ಲಿ ಇದರಲ್ಲಿ ಗ್ರೀನಲ್ಲಿ 6 ಇದ್ದಾವೆ ಟೋಟಲ್ಲು, ಅದರಲ್ಲಿ 1 ಆಯ್ಕೆ, 2ರಲ್ಲಿ ಏನಾಯಿತು, 7 ಆಯಿತು. ಸೊ ಇನ್ನೊಂದು ಪಾಸಿಬಿಲಿಟೀಸ್ ಇದೆ, ಏನಪ್ಪ ಅಂತಂದರೆ ನಾನು 8ರಲ್ಲಿ 7ಅನ್ನೇ ಆಯ್ಕೆ ಮಾಡ್ಕೊಂಡ್ಬಿಡ್ತೀನಿ. ಹಾಗಾದರೆ ಈ ಹಸಿರು ಬಣ್ಣದವನ್ನ ಕಪ್ಪುನೇ ನಾನು 7 ತೊಗೊಂಡಿರೋದ್ರಿಂದ ಹಸಿರು ಬಣ್ಣದವು ತಗೊಳ್ಳೋ ಅವಶ್ಯಕತೆ ಇಲ್ಲ, 6ರಲ್ಲಿ 0 ತಗೊಳ್ತಾ ಇದ್ದೀನಿ. ಸೊ ಈ ರೀತಿ ಇನ್ಯಾವುದೇ ಪಾಸಿಬಿಲಿಟೀಸ್ ಇಲ್ಲ. ಸೊ ಕಂಪಲ್ಸರಿ 6 ಇರಬೇಕಾಗಿರೋದ್ರಿಂದ ಕಪ್ಪು ಬಣ್ಣದವು ಇಷ್ಟು ಪಾಸಿಬಿಲಿಟೀಸಲ್ಲಿ ನಾವು ಕಾಂಬಿನೇಷನನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಈಗ ನೋಡೋಣ ಯಾವ ರೀತಿ ಅಂತ. ಸಾಲ್ವ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಿದೆ, ಇದು 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಸೊ ಸೂತ್ರ ನಿಮಗಿಲ್ಲ ಹೇಳಿದ್ದೀನಲ್ವಾ, ಅದೇ ಸೂತ್ರ, 8 ಮೈನಸ್ 6 ಹೋಲ್ ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್ ಇಂಟು ಇದು 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಮೈನಸ್ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಪ್ಲಸ್ ಇಲ್ಲಿ 8 ಬೈ ಸಿ 8, ಇದನ್ನು 8 ಫ್ಯಾಕ್ಟೋರಿಯಲ್ಲು ಡಿವೈಡೆಡ್ ಬೈ ಏನಂತ ಬರೀತೀರಾ, 8 ಮೈನಸ್ 7 ಫ್ಯಾಕ್ಟೋರಿಯಲ್ ಇಂಟು 7 ಫ್ಯಾಕ್ಟೋರಿಯಲ್. ಇದರ ವ್ಯಾಲ್ಯೂ 1 ಅಂತ ನಿಮ್ಗೆ ಗೊತ್ತು ಹೇಗೆ ಅಂತ. ಈಗ ಆಲ್ರೆಡಿ ನೀವು ಅದನ್ನು ವರ್ಕ್ ಮಾಡಿರ್ತೀರ, ಸೊ ಸಾಕಷ್ಟು ಬಾರಿ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. 6C0 ಇದಕ್ಕೇನಾಗ್ತದೆ ಅಂದರೆ 1 ಆಗುತ್ತೆ ಅದರ ವ್ಯಾಲ್ಯೂ. ಎಸ್, ಸಾಲ್ವ್ ಮಾಡ್ತಾ ಹೋಗೋಣ ಇದನ್ನು. ಸೊ ನನಗಿಂತ ಫಾಸ್ಟಾಗಿ ನೀವು ಮಾಡಬೇಕು. 8 ಫ್ಯಾಕ್ಟೋರಿಯಲ್ ಅಂತ ಏನಿದೆಯಲ್ಲ ಅದನ್ನು 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ ಬರ್ಕೊಳ್ತೀನಿ. ಇಲ್ಲಿ 8ರಲ್ಲಿ 6 ಹೋದರೆ 2 ಫ್ಯಾಕ್ಟೋರಿಯಲ್, 2 ಇಂಟು 1 ಅಂತ ಬರಿಬೋದು, ಇಂಟು 6 ಫ್ಯಾಕ್ಟೋರಿಯಲ್ ಇಂಟು ಇಲ್ಲಿ 6 ಫ್ಯಾಕ್ಟೋರಿಯಲ್ನ ನಾನೇನು ಮಾಡ್ತೀನಿ, ಇಲ್ಲಿ 5 ಆಗುತ್ತೆ ನೋಡಿ, ಅದಕ್ಕೆ ನಾನೇನು ಮಾಡ್ತೀನಿ 6 ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್, ಓಕೆನಾ. ಪ್ಲಸ್ ಇಲ್ಲಿ 8 ಫ್ಯಾಕ್ಟೋರಿಯಲ್ ಅಂದರೆ ನಾನೇನು ಮಾಡಿ 7ಗೆ ಬರ್ಕೊಳ್ತೀನಿ, 8 ಇಂಟು 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 8ರಲ್ಲಿ 7 ಹೋದರೆ 1 ಫ್ಯಾಕ್ಟೋರಿಯಲ್ ಇಂಟು 7 ಫ್ಯಾಕ್ಟೋರಿಯಲ್ ಇಂಟು 1 ಹಾಗೆ ಇರಲಿ. ಈ 7 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು.
ಇಲ್ಲಿ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡಿ 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. 2ರಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. 2 4 8. ಸೊ 4 7 28. ಇಲ್ಲಿ 6 ಹಾಗೇ ಇದೆ, ಪ್ಲಸ್ ಇಲ್ಲಿ ನೋಡಿ 8 ಇದೆ. ಇದೊಂದು ಮೆಥಡಲ್ಲಿ ಇಷ್ಟು ವ್ಯಾಲ್ಯೂ ಬರುತ್ತೆ, ಪ್ಲಸ್ ಇದಕ್ಕೆ 8. ಬೇರೆ ಮೆಥಡಲ್ಲಿ ನೀವು ಈಸಿಯಾಗಿ ಇದೇ ಥರನೇ ಕೂಡ, ಅಂದರೆ ಇದೇ ಮೆಥಡಲ್ಲಿ ಇದನ್ನು ಸಪ್ರೇಟ್ ಮಾಡ್ಕೊಳ್ತಾರೆ. ನಾನು ಒಂದೇ ಲೈನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ 28 ಇಂಟು 6ನ ಮಲ್ಟಿಪ್ಲೈ ಮಾಡಿದರೆ 168 ಬರುತ್ತೆ, ಪ್ಲಸ್ 8 ಆ್ಯಡ್ ಮಾಡಿ. ಸೊ ಯು ವಿಲ್ ಗೆಟ್ 176 ಅಂತ ಬರುತ್ತೆ. ಸೊ ಇಷ್ಟು ವಿಧದಲ್ಲಿ ನಾವೇನು ಮಾಡ್ಬೋದು, ಅಥವಾ ವೇಸ್ ನಾವು ಆ ಒಂದು 7 ಬಾಲ್ಗಳನ್ನು ಆಯ್ಕೆ ಮಾಡಿಕೊಳ್ಬೋದು. ಅದರಲ್ಲಿ 6 ಕಂಪಲ್ಸರಿ ಏನಿರ್ತವೆ, ಕಪ್ಪು ಬಾಲ್ಗಳು ಇರ್ತವೆ ಅಂತ. ಸೊ ಇದಿಷ್ಟು ಸ್ನೇಹಿತರೆ, ನಿಮಗೆ ಡೌಟ್ ಇದ್ದರೆ ಕಾಮೆಂಟಲ್ಲಿ ಕಮೆಂಟ್ ಮಾಡಿ. ನನಗಿಂತ ಜೀನಿಯಸ್ಗಳು ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ, ನನಗೆ ಗೊತ್ತು. ನಾನು ಒಂದು TETಗೆ ಪೇಯ್ಡ್ ಕ್ಲಾಸ್ ಮಾಡಿದ್ದೆ ನನ್ನ TM ಲರ್ನಿಂಗ್ ಸೆಂಟರ್ ಆ್ಯಪಲ್ಲಿ. ಅಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ನನಗಿಂತನೂ ಕೂಡ ತುಂಬ ನಾಲೆಡ್ಜ್ ಇರ್ತಕ್ಕಂಥವ್ರು, ಟ್ಯಾಲೆಂಟೆಡ್ ಇರ್ತಕ್ಕಂಥವ್ರು ಓದ್ತಾ ಇದ್ದೀರಿ. ಅವರು ನನ್ನ ಎಷ್ಟೋ ತಪ್ಪುಗಳನ್ನು, ಅಂದರೆ ತಪ್ಪುಗಳು ನಥಿಂಗ್ ಬಟ್ ನಾವು ಬರೆಯುವಾಗ ಮಿಸ್ಟೇಕ್ ಮಾಡಿರ್ಬೋದು, ಅಥವಾ ಬೇರೆ ಈಸಿಯಾದ ಮೆಥಡ್ಗಳಿರ್ಬೋದು, ಆ ಥರದವನ್ನ ನನಗೂ ಕೂಡ ಕಲಿಸಿದ್ದಾರೆ. ಸೊ ಹಾಗಾಗಿ ನಾನು ನಿಮ್ಮೊಟ್ಟಿಗೆ ಕಲೀಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಇದರ PDF ನಿಮಗೆ ಬೇಕಾದರೆ TM ಲರ್ನಿಂಗ್ ಸೆಂಟರ್ ಆ್ಯಪಲ್ಲಿ PDF ಆಫ್ ಯೂಟ್ಯೂಬ್ ಕ್ಲಾಸಸ್ಗೆ ಹೋಗಿ ನಿಮಗಲ್ಲಿ ಇದರ PDF ನಿಮಗೆ ಸಿಗುತ್ತೆ. ಸೊ ನೀವು ಟೈಮ್ ಇಲ್ಲ ಅಂದರೆ ಅಲ್ಲಿ ಈಸಿಯಾಗಿ ಓದ್ಕೋಬೋದು ಅಂತ ಹೇಳ್ತಾ, ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಸೊ ಆದಷ್ಟು ಬೇಗ ಆಗಬಹುದು, ಅಥವಾ ಸ್ವಲ್ಪ ಲೇಟಾಗಿ ಕೂಡ ಆಗ್ಬೋದು. ಎನಿ ಅಪ್ಡೇಟ್ಸ್ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.